ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರಿ ಸಂಘರ್ಷ ಹೆಚ್ಚಾಗ್ತಿದ್ದ ಹಾಗೆ ಭಾರತ ಮತ್ತು ರಷ್ಯಾಗಳು ಹತ್ತಿರ ಆಗ್ತಾ ಇವೆ. ಅಮೆರಿಕದ ನಿರ್ಬಂಧದ ಹೊರತಾಗಿ ಕೂಡ ರಷ್ಯಾದ ತೈಲವನ್ನು ಆಮದು ಮಾಡಿಕೊಳ್ತಿರೋ ಭಾರತ ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ತನ್ನ ಜನರನ್ನು ರಷ್ಯಾಗೆ ಕಳುಹಿಸುವ ನಿರ್ಧಾರಕ್ಕೇನಾದರೂ ಬರುತ್ತಾ ಅನ್ನೋ ಅನುಮಾನಗಳು ಮೂಡೋದಕ್ಕೆ ಕಾರಣ ಆಗ್ತಾ ಇರೋದು ರಷ್ಯಾದಿಂದ ಹೊರಬಿದ್ದಿರುವ ಮಾಹಿತಿ. ಹಾಗಾದ್ರೆ ಈಗ ರಷ್ಯಾ ಹೇಳ್ತಾ ಇರೋದೇನು? ಈ ಒಪ್ಪಂದ ನಡೆದಿದ್ದೇ ಆದರೆ ರಷ್ಯಾದಲ್ಲಿ ಭಾರತೀಯರ ಸಂಖ್ಯೆ ಲಕ್ಷ ಹೆಚ್ಚಾಗತ್ತಾ? ಇಲ್ಲಿನ ವಿದ್ಯಾವಂತ ಹಾಗೂ ಕೌಶಲ್ಯವನ್ನು ಹೊಂದಿರುವ ಯುವಕರಿಗೆ ಕೈತುಂಬ ಕೆಲಸ ಸಿಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಭಾರತದ ಬಗ್ಗೆ ವರ್ಲ್ಡ್ ಬ್ಯಾಂಕ್ನ ವರದಿಯೊಂದು ಬಂತು. ಅದರಲ್ಲಿ ಭಾರತ ಇನ್ಕಮ್ ಇಕ್ವಾಲಿಟಿಯಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳಲಾಯಿತು. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಸುಳ್ಳೇ ಸುಳ್ಳು, ಎಲ್ಲ ಸುಳ್ಳು ಅಂತ ಹಾಡಿದ್ರು. ಭಾರತದಲ್ಲಿ ಎಷ್ಟು ಬಡತನ ಇದೆ, ಎಷ್ಟು ನಿರುದ್ಯೋಗ ಇದೆ, ಹೀಗಿರುವಾಗ ವರ್ಲ್ಡ್ ಬ್ಯಾಂಕ್ನ ಈ ಮಾತನ್ನು ನಂಬೋದಾದರೂ ಹೇಗೆ ಅಂತ ಕೇಳಿದ್ರು. ಈ ಪ್ರಶ್ನೆಗೆ ಒಂದಷ್ಟು ಜನ ಉತ್ತರನೂ ಕೊಟ್ಟರು. ಭಾರತದಲ್ಲಿ 2014ರಿಂದ 2024 ನಡುವಿನ ಕಾಲಘಟ್ಟದಲ್ಲಿ ಸರಿಸುಮಾರು 172 ಮಿಲಿಯನ್ನಷ್ಟು ಕೆಲಸಗಳನ್ನು ಸೃಷ್ಟಿಸಲಾಗಿದೆ. ಅಂದರೆ 17.2 ಕೋಟಿಯಷ್ಟು ಮಂದಿಗೆ ಉದ್ಯೋಗಗಳನ್ನು ಕೊಡಲಾಗಿದೆ. ಇದು RBI ಡೇಟಾಬೇಸ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದ್ದು 6 ಸೆಕ್ಟಾರ್ಗಳಲ್ಲಿ ಈ ಪ್ರಮಾಣದ ಉದ್ಯೋಗಗಳ ಸೃಷ್ಟಿಯಾಗಿದೆ ಅಂತ ಹೇಳಲಾಯಿತು. ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟಾರ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಲ್ಲಿ ಉದ್ಯೋಗಗಳು ಹೆಚ್ಚಿನ ಪ್ರಮಾಣದಲ್ಲಿ ಸೃಷ್ಟಿಯಾಗಿವೆ. ದುಡಿಯುವ ಕೈಗಳಿಗೆ ಕೆಲಸ ಸಿಗುತ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳಿಕೊಳ್ತು. ಇಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಾ ಇವೆ ಅನ್ನೋದು ಸುಳ್ಳಲ್ಲ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೀತಿರೋ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಅಸಮಾಧಾನ ಕೂಡ ನಮ್ಮಲ್ಲಿದೆ. ನಮ್ಮಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಬೇಕು ಅಂದರೆ ಹೂಡಿಕೆಗಳು ಹರಿದು ಬರಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು. ಅದಕ್ಕಾಗಿ ಸರ್ಕಾರದ ಹತ್ರ ಹಣ ಇರಬೇಕು. ಅದನ್ನು ಯಾರು ಕೊಡಬೇಕು? ಜನನೇ ಕೊಡಬೇಕು. ಅಂದರೆ ನಮ್ಮಲ್ಲಿ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟಬೇಕು. ಹಾಗೆ ನಮ್ಮ ಸರ್ಕಾರಿ ಬಾಬುಗಳು, ರಾಜಕಾರಣಿಗಳ ಭ್ರಷ್ಟಾಚಾರ ಕೂಡ ಕಡಿಮೆ ಆಗಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಮತದಾರ ಪ್ರಾಮಾಣಿಕ ಆಗಬೇಕು, ಬುದ್ಧಿವಂತ ಆಗಬೇಕು. ಜಾತಿ ಮತ್ತು ಹಣ ಬಿಟ್ಟು ಪ್ರಾಮಾಣಿಕತೆಗೆ, ಅಭಿವೃದ್ಧಿಗೆ ವೋಟ್ ಹಾಕೋದನ್ನ ಜನ ಕಲಿಬೇಕು. ಇದೆಲ್ಲ ಈ ದೇಶದಲ್ಲಿ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಹೀಗಾಗಿ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಟುಕೊಳ್ಳೋದ್ರಲ್ಲಿ ಇಲ್ಲಿ ಅರ್ಥನೂ ಇಲ್ಲ. ಹಾಗಂತ ನಿರಾಸೆಗೂ ಒಳಗಾಗಬೇಕಾಗಿಲ್ಲ. ಭಾರತದಲ್ಲಿ ಜನಸಂಖ್ಯೆ ಅಂದರೆ ಮ್ಯಾನ್ ಪವರ್ ಹೆಚ್ಚಿದೆ. ಅದರ ಕೊರತೆಯನ್ನು ಜಗತ್ತಿನ ನಾನಾ ದೇಶಗಳು ಅನುಭವಿಸ್ತಾ ಇವೆ. ಹೀಗಾಗಿ ಭಾರತದ ಕಾರ್ಮಿಕರಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇನ್ನು ನಮ್ಮ ಜನ ಕೂಡ ನಮ್ಮಲ್ಲೇ ಇದ್ರೆ ಮಾಡೋ ಕೆಲಸಕ್ಕಿಂತ ಹೊರಗೆ ಹೋದರೆ ಸ್ವಲ್ಪ ಪ್ರಾಮಾಣಿಕವಾಗಿ ದುಡಿತಾರೆ. ಸೊ ಭಾರತೀಯ ಕಾರ್ಮಿಕರಿಗೆ ಇಸ್ರೇಲ್ನಿಂದ ಬೇಡಿಕೆ ಬರ್ತಾ ಇದೆ. ಇವತ್ತಿಗೂ ಕೂಡ ಅರಬ್ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಅರಬ್ ದೇಶವನ್ನು ಇಷ್ಟು ಸುಂದರವಾಗಿ ಕಟ್ಟಿಕೊಟ್ಟಿದ್ದೇ ಭಾರತೀಯ ಕಾರ್ಮಿಕರು. ಹಾಗೆಯೇ ಒಂದಷ್ಟು ಮಂದಿ ಅಮೆರಿಕ ಹಾಗೂ ಕೆನಡಾಗಳಲ್ಲಿ ಕೂಡ ಉದ್ಯೋಗಗಳನ್ನು ಕಂಡುಕೊಳ್ತಾ ಇದ್ದಾರೆ. ಈಗ ಭಾರತೀಯರಿಗೆ ಕೆಲಸ ಕೊಡೋ ನಿಟ್ಟಲ್ಲಿ ಇಸ್ರೇಲ್ನ ಹಾಗೆ ರಷ್ಯಾ ಕೂಡ ಮುಂದೆ ಬರ್ತಾ ಇದೆ. ಇನ್ನು ರಷ್ಯಾ ಆಗಲಿ, ಇಸ್ರೇಲ್ ಆಗಲಿ, ಯುರೋಪ್ ಆಗಲಿ ಅಥವಾ ಬೇರೆ ಯಾವುದೇ ದೇಶ ಆಗಲಿ ಅಯ್ಯೋ ಪಾಪ ಅಂತೇನು ಭಾರತೀಯರಿಗೆ ಕೆಲಸ ಕೊಡ್ತಾ ಇಲ್ಲ. ಆ ದೇಶಗಳಿಗೆ ಕಾರ್ಮಿಕರ ಅಗತ್ಯ ಇದೆ. ಭಾರತದಲ್ಲಿ ಕೆಲಸ ಮಾಡೋ ಜನ ಇದ್ದಾರೆ. ಅಲ್ಲಿ ಹೂಡಿಕೆಗಳು, ಕಾರ್ಖಾನೆಗಳು ಇವೆ. ಕೆಲಸ ಮಾಡೋದಕ್ಕೆ ಜನ ಇಲ್ಲ. ನಮ್ಮಲ್ಲಿ ಜನ ಇದ್ದಾರೆ, ಹೂಡಿಕೆಗಳು, ಕಾರ್ಖಾನೆಗಳು ಇಲ್ಲ. ಹೀಗಾಗಿ ಭಾರತದ ಕಾರ್ಮಿಕರು ನಮ್ಮಲ್ಲಿಗೆ ಬಂದರೆ ನಮ್ಮ ಕಾರ್ಖಾನೆಗಳು, ನಮ್ಮ ಉತ್ಪಾದನಾ ವಲಯ ಶಕ್ತಿಯನ್ನು ಪಡ್ಕೊಳ್ಳುತ್ತವೆ ಅಂತ ರಷ್ಯಾ ಹೇಳ್ತಾ ಇದೆ. ಇನ್ನು ಈ ವರ್ಷದ ಕೊನೆಯ ಹೊತ್ತಿಗೆ 1 ಮಿಲಿಯನ್ನಷ್ಟು ಕುಶಲ ಕಾರ್ಮಿಕರನ್ನು ರಷ್ಯಾಗೆ ಕರೆಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಉರಾಲ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ಮುಖ್ಯಸ್ಥ ಆಂಡ್ರೆ ಬೆಸಿಡನ್ ಹೇಳಿದ್ದಾರೆ ಅಂತ ರೋಸ್ ಬಿಸ್ನೆಸ್ ಕನ್ಸಲ್ಟಿಂಗ್ ಅನ್ನೋ ನ್ಯೂಸ್ ಏಜೆನ್ಸಿ ವರದಿ ಮಾಡಿದೆ. ಇಲ್ಲಿ ಭಾರತೀಯ ಉದ್ಯೋಗಿಗಳು ಉರಾಲ್ ಪ್ರದೇಶಕ್ಕೆ ಬರೋದ್ರಿಂದ ಹೈಲಿ ಕ್ವಾಲಿಫೈಡ್ ಎಂಪ್ಲಾಯ್ಮೆಂಟ್ ಅಲ್ಲಿ ರಷ್ಯಾ ಎದುರಿಸ್ತಾ ಇರೋ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವರ್ಲ್ಡೋಸ್ಕ್ ಪ್ರಾಂತದಲ್ಲಿರುವ ಹೆವಿ ಇಂಡಸ್ಟ್ರಿಗಳಿಗೆ ಅಗತ್ಯವಾಗಿ ಬೇಕಾಗಿರುವ ಉದ್ಯೋಗಿಗಳು ರಷ್ಯಾದಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿಗೆ ಭಾರತದಿಂದ ಜನರನ್ನ ಕರೆಸ್ಕೊಂಡ್ರೆ ರಕ್ಷಣಾ ವಲಯದ ಸಾಕಷ್ಟು ಭಾರಿ ಕೈಗಾರಿಕೆಗಳಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಈ ಭಾಗದಲ್ಲೇ T-90 ಟ್ಯಾಂಕ್ಗಳು ತಯಾರಾಗುತ್ತವೆ. ಹಾಗೆ ಉರಾಲ್ ಮಾಶ್ ಮಿಷನರಿ ಅನ್ನೋ ಕಂಪನಿ ಕೂಡ ಇಲ್ಲಿ ಯುದ್ಧ ಟ್ಯಾಂಕ್ಗಳು ಹಾಗೂ ಇನ್ನಿತರ ಸೇನಾ ವಾಹನಗಳನ್ನ ತಯಾರು ಮಾಡುತ್ತೆ. ಸೊ ಇಲ್ಲಿ ಭಾರತೀಯ ಸ್ಕಿಲ್ಡ್ ವರ್ಕರ್ಗಳಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಇದರಿಂದ ರಷ್ಯಾದ ಇಂಡಸ್ಟ್ರಿಗಳ ಪ್ರೊಡಕ್ಷನ್ ಹೆಚ್ಚಾಗತ್ತೆ ಅಂತ ಬೆಸೆಡಿನ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಇಷ್ಟು ದಿನ ಕಾರ್ಮಿಕರೇ ಇರಲಿಲ್ವಾ? ಅಥವಾ ಇದ್ದ ಕಾರ್ಮಿಕರು ಏನಾದ್ರು? ಅವ್ರು ಯಾವ ದೇಶದಿಂದ ಬಂದಿದ್ರು?
ಅಲ್ಲಿನ ಸಾಕಷ್ಟು ಕಾರ್ಖಾನೆಗಳಲ್ಲಿ ರಷ್ಯಾದ ಕಾರ್ಮಿಕರೇ ಕೆಲಸ ಮಾಡ್ತಾ ಇದ್ರು. ಆ ಕಾರ್ಮಿಕರನ್ನ ರಷ್ಯಾ ಈಗ ತನ್ನ ಸೇನಾ ಅಗತ್ಯಗಳಿಗೆ ಬಳಕೆ ಮಾಡ್ಕೊಳ್ತಾ ಇದೆ. ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ಇದೆಯಲ್ಲ, ಅದಕ್ಕೆ ಎಷ್ಟು ಜನ ಆದರೂ ಸಾಕಾಗ್ತಾ ಇಲ್ಲ. ಇನ್ನು ರಷ್ಯಾ ತುಂಬ ಜನಸಂಖ್ಯೆ ಇರೋ ದೇಶ ಅಲ್ಲ. ಅಲ್ಲಿನ ಒಟ್ಟು ಜನಸಂಖ್ಯೆ ನಮ್ಮ ಉತ್ತರ ಪ್ರದೇಶದ ಜನಸಂಖ್ಯೆಗಿಂತ ಕಡಿಮೆ ಇದೆ. ಆದರೆ ಅತಿ ವಿಶಾಲ ಭೂಪ್ರದೇಶವನ್ನು ರಷ್ಯಾ ಹೊಂದಿದೆ. ಇನ್ನು ಯುಕ್ರೇನ್ ಜೊತೆ ಅವರು ಮಾಡ್ತಾ ಇರೋ ಯುದ್ಧ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅದು ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನು ಯುದ್ಧ ಮುಗಿದ ನಂತರ ಕೂಡ ರಷ್ಯಾ ತನ್ನ ಆರ್ಥಿಕತೆಯನ್ನು ಮತ್ತೆ ಗಟ್ಟಿ ಮಾಡ್ಕೋಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಅವರ ಕಾರ್ಖಾನೆಗಳು, ಅವರ ಉತ್ಪಾದನಾ ಶಕ್ತಿ ಹೆಚ್ಚಾಗಬೇಕು. ಅದಕ್ಕೂ ಕೂಡ ಹೆಚ್ಚಿನ ಕಾರ್ಮಿಕರ ಅಗತ್ಯ ಇರುತ್ತೆ. ಹೀಗಾಗಿ ಸುಮಾರು 1 ಮಿಲಿಯನ್ ಅಂದರೆ 10 ಲಕ್ಷದಷ್ಟು ಭಾರತೀಯ ಕಾರ್ಮಿಕರಿಗೆ, ಕುಶಲಕರ್ಮಿಗಳಿಗೆ, ನಮ್ಮ ಇಂಜಿನಿಯರ್ಗಳಿಗೆ ರಷ್ಯಾದಲ್ಲಿ ಇನ್ನು ಮುಂದೆ ಕೆಲಸ ಸಿಗುವ ಅವಕಾಶಗಳಿರುತ್ತವೆ. ಇನ್ನು ಇಲ್ಲಿ ರಷ್ಯಾ ಕೇವಲ ಭಾರತೀಯರಿಗೆ ಮಾತ್ರ ಕೆಲಸ ಕೊಡಬೇಕು ಅಂತ ಅಂದ್ಕೊಂಡಿದೆ. ರಷ್ಯಾ ನಮ್ಮ ಫ್ರೆಂಡು ಅಂತ ನಾವೇನು ಹೆಗಲ್ ತಟ್ಕೊಂಡು ಕುಣಿಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಭಾರತೀಯರಿಗಿಂತ ಮೊದಲು ಉತ್ತರ ಕೊರಿಯಾ, ಶ್ರೀಲಂಕಾದ ಸ್ಕಿಲ್ಡ್ ಕಾರ್ಮಿಕರ ಮೇಲೆ ರಷ್ಯಾ ಕಣ್ಣಿಟ್ಟಿತ್ತು. ಯಾಕೆಂದ್ರೆ ಅವರು ಭಾರತೀಯರಿಗಿಂತ ಕಡಿಮೆ ಕೂಲಿಗೆ ಸಿಗ್ತಾರೆ ಮತ್ತು ಹೆಚ್ಚು ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಆದರೆ ಅವರನ್ನು ಕರೆಸ್ಕೊಂಡ್ರಲ್ಲಿ ಏನೆಲ್ಲ ಸಮಸ್ಯೆಗಳಾಗಬಹುದು ಅನ್ನೋದನ್ನ ರಷ್ಯಾ ಯೋಚನೆ ಮಾಡಿದಂತಿದೆ. ಇದ್ದುದರಲ್ಲಿ ಕೆಲಸನೂ ಮಾಡಿ ಅವರು ಪಾಡಿಗೆ ಅವರು ಇದ್ದು ಬಿಡೋದು ಭಾರತೀಯರು ಮಾತ್ರ. ಹೀಗಾಗಿ ಭಾರತೀಯರನ್ನ ಕರೆಸಿಕೊಳ್ಳುವ ನಿರ್ಧಾರವನ್ನ ರಷ್ಯಾ ಮಾಡಿದಂತೆ ಕಾಣ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ 2030 ಹೊತ್ತಿಗೆ ರಷ್ಯಾದಲ್ಲಿ ಹೊರಗಿನಿಂದ ಬಂದ ಕಾರ್ಮಿಕರೇ 3.1 ಮಿಲಿಯನ್ ಅಂದ್ರೆ 31 ಲಕ್ಷದಷ್ಟಾಗ್ತಾರೆ. ಈ ವರ್ಷದ ಅಂತ್ಯಕ್ಕೆ 15 ಲಕ್ಷ ಕೆಲಸಗಾರರನ್ನ ರಷ್ಯಾಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗೆಯೇ ಅಕ್ರಮ ವಲಸಿಗರನ್ನು ಕೂಡ ರಷ್ಯಾ ಮಾನಿಟರ್ ಮಾಡ್ತಾ ಇದೆ. ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳೋದಿಕ್ಕೆ ಹಾಗೂ ಅಕ್ರಮ ವಲಸೆಗಳು ಆಗದ ಹಾಗೆ ನೋಡಿಕೊಳ್ಳುವ ಪ್ರಯತ್ನವನ್ನು ಕೂಡ ಅಲ್ಲಿ ರಷ್ಯಾ ಮಾಡ್ತಾ ಇದೆ. ಕಳೆದ ವರ್ಷ ರಷ್ಯಾದಲ್ಲಿ ನಡೆದ ಭಯೋತ್ಪಾದಕ ದಾಳಿಗಳಿಂದ ಅವರು ಒಂದು ಸ್ವಲ್ಪ ಪಾಠ ಕಲಿತಂತೆ ಕಾಣ್ತಾ ಇದ್ದಾರೆ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ರಷ್ಯಾ ಹೀಗೆ ಇಂಪೋರ್ಟ್ ಮಾಡಿಕೊಳ್ಳೋ ಲಿಸ್ಟ್ ಅಲ್ಲಿ ಚೈನಾದ ಸ್ಕಿಲ್ಡ್ ವರ್ಕರ್ಗಳಿಲ್ಲ ಅನ್ನೋದು. ಇಲ್ಲಿ ರಷ್ಯಾದ ಈ ನಿಗೂಢ ನಡೆಗೆ ಸಾಕಷ್ಟು ಕಾರಣಗಳಿವೆ. ರಷ್ಯಾ ಚೈನಾನ ಎಷ್ಟೇ ಹತ್ತಿರಕ್ಕೆ ಬಿಟ್ಕೊಂಡ್ರು, ಎಷ್ಟೇ ತನ್ನ ಸ್ನೇಹಿತ ಅಂತ ಹೇಳ್ಕೊಂಡ್ರೂ ಕೂಡ ತನ್ನ ಅಂತರಂಗದೊಳಕ್ಕೆ ಚೀನೀಯರನ್ನು ಬಿಟ್ಟುಕೊಳ್ಳೋ ಧೈರ್ಯವನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ರಷ್ಯಾದ ಬಲಾನೇ ಅವರ ರಕ್ಷಣಾ ಕ್ಷೇತ್ರ. ಹೀಗಿರುವಾಗ ಅಲ್ಲಿಗೆ ಚೈನಾದವರನ್ನು ಬಿಟ್ಟುಕೊಂಡು ಬಿಟ್ರೆ ರಷ್ಯಾದ ಆಯುಧಗಳ ನಕಲು ಚೈನಾದಲ್ಲಿ ತಯಾರಾಗೋದಕ್ಕೆ ಶುರುವಾಗುತ್ತೆ. ಇದು ರಷ್ಯಾಗೂ ಗೊತ್ತಿದೆ. ಹೀಗಾಗಿ ರಷ್ಯಾದ ಸೀಕ್ರೆಟ್ ಫೈಲ್ಗಳಲ್ಲಿ ಚೈನಾನ ಇವತ್ತಿಗೂ ಎನಿಮಿ ಸ್ಟೇಟ್ ಅಂತಲೇ ಅವರು ನೋಡ್ತಾ ಇದ್ದಾರೆ. ಇನ್ನು ರಷ್ಯಾದಲ್ಲಿ ಪುತಿನ್ ಅಧ್ಯಕ್ಷರಾಗಿರುವವರೆಗೆ ಅವರು ಚೈನಾನ ಆಪ್ತ ಮಿತ್ರ ಅಂತ ಕನ್ಸಿಡರ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಪುತಿನ್ಗೆ ಚೈನಾದ ಕಪಟಗಳ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಸದ್ಯಕ್ಕೆ ಅಮೆರಿಕದ ನಿರ್ಬಂಧಗಳ ಕಾರಣಕ್ಕೆ ಹಾಗೂ ಚೈನಾ ಕೂಡ ಅಮೆರಿಕ ವಿರೋಧಿ ಗುಂಪಲ್ಲೇ ಇರೋ ಕಾರಣಕ್ಕೆ, ಕೆಲ ಅನಿವಾರ್ಯಗಳ ಕಾರಣಕ್ಕೆ ಚೈನಾ ಮತ್ತು ರಷ್ಯಾಗಳು ಒಟ್ಟಿಗೆ ಕಾಣಿಸ್ಕೊಳ್ತಾ ಇವೆ. ಆದರೂ ರಷ್ಯಾ ಕೂಡ ತನ್ನ ಲಾಭಗಳ ಬಗ್ಗೆನೇ ಹೆಚ್ಚು ಯೋಚಿಸೋದ್ರಿಂದ ಚೈನಾನ ಅಗತ್ಯಕ್ಕಿಂತ ಹೆಚ್ಚು ಹತ್ತಿರ ಬಿಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಂತ ರಷ್ಯಾದಲ್ಲಿ ಚೀನಿಯರು ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಅವರು ಈ ಹಿಂದೆ 20ನೇ ಶತಮಾನದಲ್ಲೇ ರಷ್ಯಾಗೆ ಹೋಗಿದ್ದಾರೆ. ಅಲ್ಲಿನ ಸಾಕಷ್ಟು ಭಾಗಗಳಲ್ಲಿ ಟೀ ಪ್ಲಾಂಟೇಶನ್ ಮಾಡಿದ್ದು ಚೀನಿಯರು. 2002ರ ಲೆಕ್ಕಾಚಾರದ ಪ್ರಕಾರ ರಷ್ಯಾದಲ್ಲಿ ಸರಿಸುಮಾರು 39,000 ಚೀನಿಗಳಿದ್ದಾರಂತೆ. ಈಗ ಅವರ ಸಂಖ್ಯೆ ಮತ್ತಷ್ಟು ಹೆಚ್ಚು ಕೂಡ ಆಗಿರಬಹುದು. ಸೊ ರಷ್ಯಾದಲ್ಲಿ ಭಾರತೀಯರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಚೀನಿ ಪ್ರಜೆಗಳಿದ್ದಾರೆ. ಇನ್ನು ಅಲ್ಲಿ ಭಾರತೀಯರು ಗೆಳೆಯರೆ, ಸದ್ಯಕ್ಕೆ ರಷ್ಯಾದಲ್ಲಿ ಭಾರತೀಯ ಮೂಲದವರು ಅಂತ ಇರೋದು 14,000 ಮಂದಿ ಅಂತ ಹೇಳಲಾಗುತ್ತೆ. ಇನ್ನು 1,500 ಆಫ್ಘನಿಸ್ತಾನದ ಜನ ಕೂಡ ಅಲ್ಲಿದ್ದಾರೆ. ಸೊ ರಷ್ಯಾದ 14 ಕೋಟಿ ಜನಸಂಖ್ಯೆ ಪೈಕಿ ಭಾರತೀಯರ ಪಾಲು ಕೇವಲ ಕೆಲವು ಸಾವಿರಗಳಷ್ಟು ಮಾತ್ರ. ಆದರೆ ಈಗ ರಷ್ಯಾದ ಕೈಗಾರಿಕೆಗಳು ತಗೊಳ್ತಾ ಇರೋ ಈ ನಿರ್ಧಾರದಿಂದ ಲಕ್ಷಾಂತರ ಭಾರತೀಯರು ಒಂದೇ ಬಾರಿ ರಷ್ಯಾಗೆ ಹೋಗುವ ಸಾಧ್ಯತೆ ಇರುತ್ತೆ. ಕಾರ್ಮಿಕರ ವಿಷಯದಲ್ಲಿ ರಷ್ಯಾ ಹಾಗೂ ಭಾರತ ಸರ್ಕಾರಗಳ ನಡುವೆ ಒಂದು ಒಪ್ಪಂದ ಆಗಬೇಕಿದೆ. ಅಲ್ಲಿಗೆ ಹೋಗುವ ಪ್ರತಿಯೊಬ್ಬ ಕಾರ್ಮಿಕನಿಗೂ ರಕ್ಷಣೆ ಕೊಡೋದಕ್ಕೆ ರಷ್ಯಾ ಬದ್ಧತೆಯನ್ನು ತೋರಿಸಬೇಕಾಗತ್ತೆ. ಅಂಥದ್ದೊಂದು ಒಪ್ಪಂದದ ನಂತರ ಈ ಕುಶಲ ಕಾರ್ಮಿಕರನ್ನ ಭಾರತದಿಂದ ರಷ್ಯಾಗೆ ದೊಡ್ಡ ಪ್ರಮಾಣದಲ್ಲಿ ಕಳುಹಿಸಿಕೊಡುವ ಕೆಲಸ ನಡೆಯುತ್ತೆ. ಇನ್ನು ಇದೆಲ್ಲದರ ನಡುವೆ ಕೆಲ ದಿನಗಳ ಹಿಂದೆ ರಷ್ಯಾದಿಂದಲೇ ಮತ್ತೊಂದು ಮಾಹಿತಿ ಕೂಡ ಹೊರಬಿತ್ತು. ನಾವು 1 ಮಿಲಿಯನ್ನಷ್ಟು ಭಾರತೀಯರನ್ನೇನು ಕರೆಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ರಷ್ಯಾದ ಲೇಬರ್ ಡಿಪಾರ್ಟ್ಮೆಂಟ್ ಹೇಳಿಕೆಯನ್ನು ಕೊಡ್ತು. ಅಲ್ಲವರು ನಮಗೆ 2,35,000 ಸ್ಕಿಲ್ಡ್ ವರ್ಕರ್ಸ್ ಬೇಕಾಗಿದ್ದಾರೆ, ಅದರಲ್ಲಿ 71,000 ಭಾರತೀಯರನ್ನ ತಗೋತೀವಿ, ಅಷ್ಟು ಮಂದಿ ಮಾತ್ರ ಇಲ್ಲಿಗೆ ಬರ್ತಾರೆ, ಅದನ್ನು ಹೊರತುಪಡಿಸಿದ್ರೆ 10 ಲಕ್ಷ 20 ಲಕ್ಷ ಇದೆಲ್ಲ ಸುಳ್ಳು ಮಾಹಿತಿ ಅಂತ ರಷ್ಯಾದ ಕಾರ್ಮಿಕ ಇಲಾಖೆ ಹೇಳಿತು. ಆದರೆ ಈಗ ರಷ್ಯಾದ ಕಾಮರ್ಸ್ ಫೋರಂ ಬೇರೆಯದ್ದೇ ಹೇಳಿಕೆಯನ್ನು ಕೊಡ್ತಾ ಇರುವುದು ಭಾರತೀಯ ಕಾರ್ಮಿಕರಲ್ಲಿ
ಇಲ್ಲಿನ ನಿರುದ್ಯೋಗಿಗಳಲ್ಲಿ ಒಂದು ಆಶಾಭಾವನೆ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇಲ್ಲಿ ಭಾರತದ ಸರ್ಕಾರ ಕೂಡ ರಷ್ಯಾದ ಈ ಆಫರ್ ಅನ್ನು ಒಪ್ಪಬೇಕು, ಆಗ ಮಾತ್ರ ಇದು ಸಾಧ್ಯ ಆಗೋ ಕೆಲಸ. ಇನ್ನು ಗೆಳೆಯರೆ, ಪ್ಯಾಲೆಸ್ತೈನ್ ಜೊತೆ ಸಂಘರ್ಷ ಆರಂಭ ಆದ ನಂತರ ಇಸ್ರೇಲಿಗೆ ಕಾರ್ಮಿಕ ಕೊರತೆ ಉಂಟಾಯಿತು. ಆಗ ಅವರು ಕಾರ್ಮಿಕರಿಗಾಗಿ ಭಾರತದ ಕಡೆಗೇ ನೋಡಿದ್ರು. ನಮ್ಮ ಉತ್ತರ ಪ್ರದೇಶದಿಂದ ಸಾವಿರಾರು ಕಾರ್ಮಿಕರು ಇಸ್ರೇಲಿಗೆ ಹೋದ್ರು. ಅದೇ ರೀತಿ ಈಗ ರಷ್ಯಾಗೆ ಕೂಡ ಕಾರ್ಮಿಕರನ್ನ ಕಳುಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಸ್ರೇಲಿಗೆ ಹೋದ ಕಾರ್ಮಿಕರಿಗೂ ರಷ್ಯಾಗೆ ಹೋಗಲಿರುವ ಕಾರ್ಮಿಕರಿಗೂ ಸಾಕಷ್ಟು ವ್ಯತ್ಯಾಸ ಕೂಡ ಇಲ್ಲಿರುತ್ತೆ. ಇಸ್ರೇಲಿಗೆ ಹೋದವರು ಕಟ್ಟಡ ಕಾರ್ಮಿಕರು ಮತ್ತು ಒಂದಷ್ಟು ಸಿವಿಲ್ ಇಂಜಿನಿಯರ್ಗಳು. ಆದರೆ ರಷ್ಯಾಗೆ ಅಲ್ಲಿನ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋದಕ್ಕೆ ಕೌಶಲ್ಯ ಇರುವ ಕಾರ್ಮಿಕರ ಅಗತ್ಯ ಇದೆ. ಸೊ ನಮ್ಮಲ್ಲಿನ ಡಿಪ್ಲೊಮೊ ಹೋಲ್ಡರ್ಗಳು, ಕೆಮಿಕಲ್ ಇಂಜಿನಿಯರ್ಗಳು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅನ್ನು ಕಲಿತವರು, ಮೆಕ್ಯಾನಿಕಲ್ ಮತ್ತು ಆಟೋಮೊಬೈಲ್ ಇಂಜಿನಿಯರ್ಗಳು ಹಾಗೂ ಏರೋನಾಟಿಕಲ್ ಇಂಜಿನಿಯರ್ಗಳಿಗೆ ಕೂಡ ಇನ್ನು ಮುಂದೆ ರಷ್ಯಾದಲ್ಲಿ ಕೆಲಸದ ಆಫರ್ಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಹೀಗಾಗಿ ದಕ್ಷಿಣ ಭಾರತದ ಯುವಕರನ್ನು ಕೂಡ ರಷ್ಯಾ ಕೈ ಬೀಸಿ ಕರೆಯುವ ಸಾಧ್ಯತೆಗಳಿರುತ್ತವೆ. ಆದರೆ ಎಷ್ಟು ಪ್ರಮಾಣದಲ್ಲಿ ಯಾವ ಯಾವ ವರ್ಗದ ಕಾರ್ಮಿಕರಲ್ಲಿ ಹೋಗ್ತಾರೆ ಅನ್ನೋದು ಇನ್ನಷ್ಟೇ ಸ್ಪಷ್ಟ ಆಗಬೇಕಿದೆ. ಇದು ಗೆಳೆಯರೆ, 1 ಮಿಲಿಯನ್ ಉದ್ಯೋಗಿಗಳಿಗಾಗಿ ಭಾರತದ ಕಡೆಗೆ ನೋಡ್ತಾ ಇರುವ ರಷ್ಯಾದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.